ಉತ್ತರ ಪ್ರದೇಶದ ಕಾಶಿನಲ್ಲಿ ನಡೆದಂಥ ಒಂದು ಘಟನೆ ಇದು. ಅಲ್ಲಿ ತುಂಬ ಜನ ಸಾಧು ಮಹಾತ್ಮರಿದ್ದಾರೆ. ಅದು ಸಾಧು ನಗರಿ ಅಂತ ಕರೆಯಲ್ಪಡ್ತದೆ, ಪುಣ್ಯಕ್ಷೇತ್ರ, ಪುಣ್ಯತೀರ್ಥ. ಅಲ್ಲೊಂದು ಆಶ್ರಮದಲ್ಲಿ ಒಬ್ಬ ಯತಿಗಳು, ಒಬ್ಬ ಸಾಧುಗಳು ಕೂತ್ಕೊಂಡಿರ್ತಾರೆ. ಅವ್ರ ಪಕ್ಕದಲ್ಲಿ ಒಂದು ನಾಯಿ ಬಂದು ಅದು ಕೂಡ ವಿಶ್ರಮಿಸ್ತಾ ಇರ್ತದೆ. ಆಗ ಅಲ್ಲೊಬ್ಬ ಅಸಭ್ಯ ವ್ಯಕ್ತಿ, ಅನಾಗರಿಕ ವ್ಯಕ್ತಿ ಬರ್ತಾನೆ. ಬಂದುಬಿಟ್ಟು ಆ ಸಾಧುಗಳಿಗೆ ಸ್ವಲ್ಪ ಹಿಂಸೆ ಮಾಡಬೇಕು, ತರಲೆ ಮಾಡಬೇಕು, ತಮಾಷೆ ಮಾಡಬೇಕು ಅಂತ ಅವನು ಅವರನ್ನು ಉದ್ದೇಶಿಸಿ ಮಾತಾಡ್ತಾನೆ. ಆಪ್ ದೋನೋ ಮೇ ಏ ಕುತ್ತಾ ಶ್ರೇಷ್ಠ ಹೇ ಯಾ ಆಪ್ ಶ್ರೇಷ್ಠ ಹೇ ಅಂತ. ನಿಮ್ಮಿಬ್ಬರಲ್ಲಿ ಈ ನಾಯಿ ಮತ್ತು ನಿಮ್ಮಲ್ಲಿ ಈ ನಾಯಿ ಶ್ರೇಷ್ಠವೋ ಅಥವಾ ನೀವು ಶ್ರೇಷ್ಠನೋ ಅಂತ. ಅದಕ್ಕೆ ಪ್ರತಿಯಾಗಿ ಆ ಸಾಧುಗಳು, ಆ ಸತ್ಪುರುಷರು ಹೇಳುವಂಥ ಮಾತನ್ನು ನಾವೆಲ್ಲ ಗಮನಿಸಬೇಕು. ಅವ್ರು ಹೇಳ್ತಾರೆ, ಹಿಂದಿಯಲ್ಲಿ ಅವ್ರು ಹೇಳಿರೋದನ್ನೇ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಿ. ಅವ್ರು ಹೇಳ್ತಾರೆ, ನಾವು ಸತ್ಕರ್ಮಗಳನ್ನು ಮಾಡಿಕೊಂಡು, ಸತ್ಸಂಗನ ಮಾಡಿಕೊಂಡು, ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇ ಆದರೆ ನಾವು ಮನುಷ್ಯರು ಶ್ರೇಷ್ಠರು. ನಾವು ಮನುಷ್ಯ ಜನ್ಮವನ್ನು ಧಾರಣ ಮಾಡಿಯೂ ಕೂಡ ಕುಕಾರ್ಯಗಳಲ್ಲಿ, ಕೆಟ್ಟ ಕೆಲಸಗಳಲ್ಲಿ, ಭೋಗ ವಿಲಾಸಗಳಲ್ಲಿ, ಮದಮತ್ಸರಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡ್ರೆ ಈ ನಾಯಿಗಿಂತಲೂ ನಾವು ಕೀಳಾಗ್ತೇವೆ. ಆವಾಗ ನಾಯಿ ಶ್ರೇಷ್ಠವಾಗ್ತದೆ ಅಂತ ಭೋಗ ತಪ್ತ, ಭೋಗ ಗ್ರಸ್ತ ಮನುಷ್ಯ ಕನಿಷ್ಠನಾಗ್ತಾನೆ. ಆದ್ದರಿಂದ ನಾವು ಶ್ರೇಷ್ಠರಾಗೋದು, ಕನಿಷ್ಠರಾಗೋದು ನಾವು ಮಾಡುವಂತಹ ವಿಚಾರದಲ್ಲಿ, ನಾವು ಅಳವಡಿಸಿಕೊಂಡಿರುವಂಥ ಆಚಾರದಲ್ಲಿ ಇರ್ತದೆ. ಅದಕ್ಕೆ ನಮ್ಮ ಗುಣ ಮತ್ತು ಆಚಾರಗಳು ನಮ್ಮ ಶ್ರೇಷ್ಠತ್ವದ ಮೌಲ್ಯಮಾಪನ ದಂಡವಾಗಿ ಕೆಲಸ ಮಾಡ್ತವೆ ವಿನಃ ನಾವು ಕೇವಲ ಮನುಷ್ಯ ದೇಹವನ್ನು ಹೊತ್ತು ಮಾತ್ರಕ್ಕೆ ನಾವು ಶ್ರೇಷ್ಠರಾಗ್ತೀವಂತ ಯಾವತ್ತೂ ಭಾವಿಸಿಕೊಳ್ಳಕೂಡದು. ಮನುಷ್ಯರಾಗಿದ್ದುಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿಕೊಂಡು ನರಶ್ರೇಷ್ಠರಾಗಿ, ನರೋತ್ತಮರಾಗಿ ಬಾಳಬೇಕು ನಾವು. ಆವಾಗ ನಾರಾಯಣ ನಮ್ಮ ಹತ್ರಕ್ಕೆ ಬರ್ತಾನೆ. ನರನಾರಾಯಣ ಸಿದ್ಧಾಂತ ಏನಿದೆ ಅದು ಆವಾಗ ಸಫಲವಾಗ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಇದು ಮಾನವೀಯತೆಯನ್ನು ಎತ್ತರಕ್ಕೆ ಕೊಂಡೊಯ್ಯುವಂಥ ಒಂದು ಪ್ರಬಲವಾದಂಥ ಸಾಧನ ಅನ್ನೋದನ್ನು ನಾವು ಗಮನಿಸಬೇಕು.